ಇದಕ್ ಯಾವ ಉತ್ತರನೂ ಇಲ್ಲ. ಇದನ್ ತಗೋ. ಮತ್ತೆ ಮೊದ್ಲೇ ಇದನ್ನ ಕೊಡ್ಬೇಡ. ಮೊದ್ಲು ವೈನಿಧಿಗೆ ಭಕ್ತಿಪೂರ್ವಕವಾಗಿ ಸೇವೆ ಮಾಡೋದಿಕ್ ಬಿಡು. ಅದಾದ್ಮೇಲೆ ಕೊಡು. ಅವ್ರ ಪ್ರಸಾದನೇ ಇದು. ಇಷ್ಟೊಂದು ಅಡ್ಗೆಲಿ ಅವರಿಗೆ ತೃಪ್ತಿ ಸಿಗ್ಲಿಲ್ಲ. ನನ್ಗನ್ಸ್ತು ಇದರಿಂದ ಸಿಗ್ಬೋದು ಅಂತ. ಇವನ್ ಯಾವಾಗ ಬಂದ್ರು ನನ್ ಕೆಲ್ಸ ಹಾಳ್ ಮಾಡಿ ಹೋಗ್ತಾನೆ. ತುಂಬಾ ಸಂತೋಷ ಪಡ್ತಾ ಇದ್ದೀರಾ ದೇವಿ. ನಿಮ್ಮ ಮುಖದಲ್ಲಿರೋ ಈ ಸಂತೋಷನ ನಾವು ಶಾಶ್ವತವಾಗಿ ಕಿತ್ಕೋತೀವಿ. ಮರಿಬೇಡಿ, ವೈನಿಧಿನ ಕಾಪಾಡೋದಕ್ಕೆ ನೀವು ಪ್ರತಿ ಸಲನೂ ಗೆಲ್ಬೇಕಾಗತ್ತೆ. ಆದ್ರೆ ನಾವು ಅವಳನ್ನ ನಾಶ ಮಾಡೋಕೆ ಕೇವಲ ಒಂದು ಸಲ. ಆ ಮನೆಯಲ್ಲಿ ಪ್ರತಿಯೊಬ್ರು ನನ್ನ ವಶದಲ್ಲಿದ್ದಾರೆ. ಈಗ ನಾವ್ ನಿಮಗ್ ಹೇಳ್ಕೊಡ್ತೀವಿ ಹೇಗ್ ಆಟ ಆಡೋದು ಅಂತ. ನೀವು ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಮಾತೆ. ನಮ್ ಕರ್ತವ್ಯ ನಾವು ನಿಭಾಯಿಸ್ತೀವಿ. ರಾಘವೇಂದ್ರ, ಎಲ್ಲಾನು ಹಾಕಿ ಅದ್ರೊಳಗೆ. ಈ ತೆಂಗಿನಕಾಯಿ ಕೂಡ ಆ ತಟ್ಟೆಲಿಡಿ. ಊರ್ಮಿಳಾ, ಒಂದ್ಸಲ ನೋಡು ಎಲ್ಲ ಸರಿಯಾಗಿ ಇಟ್ಟಿದಾರ ಅಂತ. ಅಮ್ಮ, ನಾನ್ ನೋಡಾಗಿದೆ. ಎಲ್ಲಾ ತಟ್ಟೆಲೂ ಎಲ್ಲ ವಸ್ತುಗಳು ಇದೆ. ವೈನಿಧಿ, ಹೇಳಿ. ನಾನ್ ನಿನ್ಗೆ ಬಾಳೆ ಕಂಬ ಕೊಟ್ಟಿದ್ನಲ್ಲ, ಅದ್ರಲ್ಲಿದ್ದ ಎಲೆಗಳೆಲ್ಲಿ? ಅಯ್ಯೋ ಸೃಷ್ಟಿದೇವಿ, ಅದು ಕೋಣೆಲೆ ಉಳ್ಕೊಂಡ್ಬಿಡ್ತು. ಇಷ್ಟೆಲ್ಲ ಕೆಲ್ಸದ ಮಧ್ಯದಲ್ಲಿ ನಾನು ಅದನ್ನ ತರಕ್ಕೆ ಮರ್ತೆ. ನನ್ನ ಕ್ಷಮಿಸಿ, ನಾನು ಈಗ್ಲೇ ತಗೊಂಡ್ಬರ್ತೀನಿ. ಅಯ್ಯೋ ಪರವಾಗಿಲ್ಲ, ಆರಾಮಾಗಿ ತಗೊಂಡ್ ಬಾ, ಹೋಗು. ಸರಿ. ಈ ಚಾಕು ಎಲ್ಲಿಗೆ ತಗೊಂಡೋಗ್ತಿದ್ಯಾ? ಅದು ಈ ಬಾಳೆನ ಕಟ್ ಮಾಡ್ಬೇಕಿತ್ತಲ್ಲ ಅಣ್ಣ, ಅದಕ್ಕೆ. ನೀವು ಕೆಳಗ್ ಬನ್ನಿ ಅಲ್ವಾ ಅಣ್ಣ. ಕನೆಯವರೆಲ್ಲ ಹೋಗ್ತಾ ಇದ್ದಾರೆ, ಅವ್ರ ಆಶೀರ್ವಾದ ತಗೊಳ್ಳೋರಂತೆ. ನೀನ್ ಹೋಗಿರು, ನಾನು ಬರ್ತೀನಿ. ಸರಿ. ಅಯ್ಯೋ ಸೃಷ್ಟಿದೇವಿ, ಪಾಯಸದ ಪ್ಲಾನ್ ಫೇಲ್ ಆಯ್ತು ಅತ್ತೆ. ಈಗೇನ್ ಮಾಡೋದು? ಮಾಡ್ತೇನೆ. ಈ ಹುಡುಗಿನ ಕೌಶಿಕ್ ತನ್ನ ಕೈಯಾರೆ ಮನೆಯಿಂದ ಆಚೆ ಹಾಕ್ಬೇಕು. ಈ ಕೆಲ್ಸ ನಾನು ಹೇಗಾದ್ರೂ ಸರಿ ಮಾಡೇ ಮಾಡ್ತೀನಿ ಅಷ್ಟೇ. ಅದನ್ ಮಾಡಕ್ಕೆ ನನ್ನ ಹತ್ರ ಒಂದೊಳ್ಳೆ ಪ್ಲಾನ್ ಇದೆ ಅಮ್ಮ. ನೀವು ತೂಗು ದೀಪದ ಕೆಳಗೆ ನಿಂತಿರ್ಬೇಕು, ಮತ್ ನಾನು ಅದ್ರ ಹಗ್ಗನ ಕಟ್ ಮಾಡ್ಬಿಡ್ತೀನಿ. ನಿಮ್ಗೆ ತಲೆ ಬಿಟ್ಟಿದ್ಯೇನೋ? ಆದ್ರೆ ನಿಮ್ಮೆಲ್ಲ ಆ ತೂಗು ದೀಪನ ಬೀಳಕ್ ಬಿಡಲ್ಲ ನಾನು. ನೀವು ಜಸ್ಟ್ ಮಿಸ್ ಆದ್ರಿ ಅನ್ನೋ ಸೀನನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಮತ್ತಿದ್ರ ಪೂರ್ತಿ ಹೊಣೆನ ಆ ವೈನಿಧಿ ಮೇಲೆ ಹಾಕ್ಬಿಡ್ತೀನಿ. ಆದ್ರೆ ಅಜ್ಜಿ ಒಪ್ತಾರಾ? ನಾವು ಸಿಚುವೇಶನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಅಜ್ಜಿ ಒಪ್ಕೊಂಡ್ಲೇಬೇಕು. ಅಯ್ಯೋ ದೇವ್ರೆ, ನಾನು ಹೆದ್ರೆ ಬಿಟ್ಟಿದ್ದೆ. ಒಳ್ಳೇದಾಯ್ತು, ಯಾರು ಆ ಕಡೆ ಇಲ್ಲ. ಅವ್ರಿಗೇನಾದ್ರೂ ಅಪಾಯ ಆಗಿದ್ದಿದ್ರೆ? ಏನಾಯ್ತು ವೈನಿಧಿ? ಏನಾಯ್ತು? ಅದು ಮೇಲಿಂದ ಚಾಕು ಬಿದ್ದೋಯ್ತು ನನ್ನ ಕೈಯಿಂದ. ನೀನು ಈ ಚಾಕು ತಗೊಂಡು ಮೇಲೆ ಯಾಕೆ ಹೋಗಿದ್ದೆ? ಬೆಳಗ್ಗೆ ತಗೊಂಡು ಹೋಗಿದ್ದೆ, ಬಾಳೆ ಎಲೆನ ಕಟ್ ಮಾಡೋದಕ್ಕೆ. ವಾಪಸ್ ತಗೊಂಡ್ ಬರಕ್ ಮರ್ತು ಹೋಗಿದ್ದೆ. ನೀವ್ ಇದನ್ನ ಹಿಡ್ಕೊಳ್ಳಿ, ಮತ್ತೆ ಇಷ್ಟನ್ನು ದೇವ್ರ ಮನೆ ಹತ್ರ ಇಟ್ಬಿಡಿ.
ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಊರ್ಮಿಳಾ, ಊರ್ಮಿಳಾ, ಈ ಮುದುಕಿ ಇವಾಗ್ಲೇ ಕರಿಬೇಕಾ ನನ್ನನ್ನ? ಊರ್ಮಿಳಾ, ಕರೀತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ನಿನ್ಗೆ? ಬಂದೆಮ್ಮ. ಅಯ್ಯೋ, ಏನಾಯ್ತು ಹೇಳಿ. ಇವಾಗಂತೂ ಈ ತೂಗುದೀಪನ ತಡೆಯೋ ಅವಶ್ಯಕತೆನೇ ಇಲ್ಲ. ಕೌಶಿಕೆ ಜೀವಂತ ಉಳಿಲಿಲ್ಲ ಅಂದಮೇಲೆ ಯಾರ ಶಾಪನ ಮುಕ್ತಿ ಮಾಡೋದಕ್ಕೆ ಅಜ್ಜಿ ವೈನಿದಿನ ಮನೇಲಿ ಇಟ್ಕೋತಾರೆ. ಇದು ನನ್ನ ಶಸ್ತ್ರ ದೇವಿ. ದ್ವೇಷ ಕಿರಣ್ಗೆ ಕೌಶಿಕ್ ಮತ್ತೆ ವೈನಿಧಿ ಮೇಲಿದೆ. ಸಂಬಂಧದಲ್ಲಿ ದ್ವೇಷ ಅನ್ನೋದು ದೃಢ ಆಗೋದಾಗ ಅಲ್ಲಿ ಪ್ರೀತಿಗೆ ಜಾಗ ಉಳಿಯೋದೇ ಇಲ್ಲ. ಈಗ ಅದೇ ದ್ವೇಷದಿಂದ ಕೌಶಿಕ್ ಕೂಡ ಉಳಿಯೋದಿಲ್ಲ. ಬೇಗ ಹೋಗಿ ನಾನಲ್ಲಿ ನಿಂತ್ಕೋಬೇಕು, ಇಲ್ಲ ಅಂದ್ರೆ ಈ ಮುದುಕಿ ಮತ್ತೆ ನನ್ನ ಮೇಲೆ ಅನುಮಾನ ಪಡ್ತಾಳೆ. ಕಂದ, ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ತಗೋ. ನೋಡಿ ಕಿರಣ್ಣ, ಹೇಗೆ ದ್ವೇಷನ ಮನ್ಸಲ್ಲಿ ತುಂಬಿಕೊಂಡು ಹಗ್ಗ ಕತ್ತರಿಸ್ತಾ ಇದ್ದಾನೆ. ಸ್ವಂತ ತಾಯಿ ಮೇಲೂ ಅವನ ದೃಷ್ಟಿ ಹೋಗಿಲ್ಲ. ಈ ಅಸ್ತ್ರದಿಂದ ನಿಮ್ಮ ವೈನಿದಿನ ಕಾಪಾಡ್ಕೊಳಕಾದ್ರೆ ಕಾಪಾಡ್ಕೊಳ್ಳಿ.